ಸುಳ್ಯ ತಾಲೂಕಿನ ವಿವಿಧ ಗ್ರಾಮೀಣ ಮಾರ್ಗಗಳಲ್ಲಿ ಬಸ್ ಸೌಲಭ್ಯ ತೀವ್ರವಾಗಿ ಕೊರತೆಯಾಗಿರುವುದನ್ನು ಖಂಡಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮಂಗಳೂರು ವಿಭಾಗದ ನೇತೃತ್ವದಲ್ಲಿ ಸುಳ್ಯದಲ್ಲಿ ಪ್ರತಿಭಟನೆ ನಡೆಸಿದರು. ಬಾಳುಗೋಡು, ಮರ್ಕಂಜ, ಪೇರಾಲು ಮತ್ತು ಉಬರಡ್ಕ, ಮಡಪಾಡಿ ಮಾರ್ಗಗಳಲ್ಲಿ ನಿಯಮಿತ ಬಸ್ ಸೇವೆ ಇಲ್ಲದಿರುವುದರಿಂದ ವಿದ್ಯಾರ್ಥಿಗಳು, ಉದ್ಯೋಗಿಗಳು, ಹಿರಿಯ ನಾಗರಿಕರು ಮತ್ತು ದೈನಂದಿನ ಪ್ರಯಾಣಿಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಬಾಳುಗೋಡು ಮಾರ್ಗಕ್ಕೆ ಸಂಪೂರ್ಣವಾಗಿ ಬಸ್ ಸೇವೆ ಇಲ್ಲದಿರುವುದು, ಮರ್ಕಂಜ ಮಾರ್ಗದಲ್ಲಿ ಬಸ್ಗಳ ಸಂಖ್ಯೆ ಅತಿ ಕಡಿಮೆ ಇರುವುದು, ಪೇರಾಲು ಮಾರ್ಗದಲ್ಲಿ ಬಸ್ ಸಮಯ ಮತ್ತು ಸಂಖ್ಯೆಯಲ್ಲಿ ಅಸಮರ್ಪಕತೆ ಹಾಗೂ ಉಬರಡ್ಕ, ಮಡಪಾಡಿ ಮಾರ್ಗಕ್ಕೆ ನಿತ್ಯ ಸೇವೆಯ ಬಸ್ ಇಲ್ಲದಿರುವುದು ಪ್ರಮುಖ ಸಮಸ್ಯೆಗಳಾಗಿವೆ ಎಂದು ಪ್ರತಿಭಟನೆಯಲ್ಲಿ ತಿಳಿಸಲಾಯಿತು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಎಬಿವಿಪಿ ಬೆಂಬಲಿತ ಸರ್ವ ಕಾಲೇಜು ವಿದ್ಯಾರ್ಥಿ ಸಂಘ ವಿಭಾಗದ ಅಧ್ಯಕ್ಷ ಮುಳಿಯಾ ಸಾತ್ವಿಕ್ ಅವರು, ಗ್ರಾಮೀಣ ಪ್ರದೇಶದ ಜನರ ಬದುಕಿಗೆ ಸಾರಿಗೆ ಅತ್ಯಂತ ಅಗತ್ಯವಾಗಿದ್ದು, ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳದಿದ್ದರೆ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸಲಾಗುವುದೆಂದು ಎಚ್ಚರಿಸಿದರು. ಸುಳ್ಯ ಬಸ್ ಡಿಪೋ ಈಗಾಗಲೇ ಮನವಿ ನೀಡಿಯಾಗಿತ್ತು. ಆದರೆ ಆ ನೀಡಿಯಾದಂಥ ಮನವಿಗೆ ನಮಗೆ ಸ್ಪಂದನೆ ಯಾವುದೇ ರೀತಿಯಾದಂಥದ್ದು ನಾವು 1 ವಾರದ ಸಮಯ ಕೇಳಿದ್ದೆವು. ಆ 1 ವಾರದಲ್ಲಿ ಆಗಿರಲಿಲ್ಲ. 1 ವಾರ ಬಿಟ್ಟು 2 ವಾರ ಆಯಿತು, 15 ದಿನ ಕಳಿತು, ಅರ್ಧ ತಿಂಗಳು ಕಳೆದರೂ ಕೂಡ ನಮಗೆ ಯಾವುದೇ ರೀತಿಯಾದಂಥ ಒಂದು ಸ್ಪಂದನೆ ಸಿಗಲಿಲ್ಲ. ವಿದ್ಯಾರ್ಥಿ ಪರಿಷತ್ ವಿದ್ಯಾರ್ಥಿಗಳಿಗೆ ಯಾವಾಗ ತೊಂದರೆ ಆಗ್ತದೆ ಆಗ ವಿದ್ಯಾರ್ಥಿಗಳ ಪರವಾಗಿ ನಿಂತಿರುವಂಥ ಸಂಘಟನೆ, ವಿದ್ಯಾರ್ಥಿಗಳಿಗೋಸ್ಕರ ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿಗಳಿಗಾಗಿ ಎಂಬಂಥ ಒಂದು ಸಂಘಟನೆ. ಇಂದು ಸುಳ್ಯದಲ್ಲಿ ಈಗಾಗಲೇ ಬಸ್ಸಿನ ಸಮಸ್ಯೆ ಇರುವಂಥದ್ದು ಯಾರು ಕೂಡ ಸ್ವರ ಎತ್ತದಾಗ ವಿದ್ಯಾರ್ಥಿ ಪರಿಷತ್ ಬಂದು ಸ್ವರ ಎತ್ತಿದೆ. ಅದು ಯಾಕೆ ಬೇಕು ಅಂತ ಹೇಳಿದರೆ, ವಿದ್ಯಾರ್ಥಿಗಳಿಗೆ ಈಗಾಗಲೇ ಹೇಳಿರುವ ಹಾಗೆ ಬಾಳುಗೋಡಿನಿಂದ ಒಂದೇ ಒಂದು ಬಸ್ಸಿನದ್ದು ವ್ಯವಸ್ಥೆ ಇಲ್ಲ. ಇಡೀ ಸುಳ್ಯ ತಾಲೂಕಿಗೆ ಒಂದೇ ಒಂದು ಬಸ್ಸಿನ ವ್ಯವಸ್ಥೆ ಇಲ್ಲ ಅಂತ ಹೇಳಿದರೆ ವಿದ್ಯಾರ್ಥಿಗಳು ಬರುವಂಥವ್ರು ಹೇಗೆ ಬರಬೇಕು ಎಂಬಂಥದ್ದು ಪ್ರಶ್ನೆ. ಅದೇ ರೀತಿಯಾಗಿ ನಮ್ಮದು 4 ರೂಟ್ಗಳಿತ್ತು. ಅಟ್ಲೀಸ್ಟ್ 2 ರೂಟಿಗೆ ನಾವುಗಳು ಬಸ್ಸನ್ನು ಕಲ್ಪಿಸಬೇಕೆಂಬಂಥದ್ದು ಮನವಿಯನ್ನು ಮಾಡಿದ್ದೆವು. ಆದರೆ ಒಂದೇ ಒಂದು ರೂಟಿಗೂ ಕೂಡ ಬಸ್ಸನ್ನು ನೀಡಿರುವಂಥದ್ದು ಮಾಡಲಿಲ್ಲ. ಆದರೆ ಮತ್ತೆ ನಾವು ಕೇಳಿದಾಗ ಆ ಡಿಪೋದಿಂದ ಈ ಡಿಪೋಕ್ಕೆ ಹೋಗಿ, ಈ ಡಿಪೋದಿಂದ ಆ ಡಿಪೋಕ್ಕೆ ಬನ್ನಿ ಅಂತ ಹೇಳ್ತಾರೆ. ಆದರೆ ನಾವು ಈಗ ಯಾವ ಡಿಪೋಕ್ಕೆ ಹೋಗಬೇಕು ಎಂಬಂಥದ್ದು, ಪುತ್ತೂರು ಡಿಪೋಕ್ಕೆ ಹೋಗಿ ಆಗಿದೆ, ಸುಳ್ಯ ಡಿಪೋಕ್ಕೆ ಹೋಗಿ ಆಗಿದೆ. ಆದರೆ ಯಾವ ಡಿಪೋದಿಂದ ಸ್ಪಂದನೆ ಸರಿಯಾಗಿ ನಮಗೆ ಸಿಗ್ತಿಲ್ಲ. ವಿದ್ಯಾರ್ಥಿಗಳಿಗೆ ಮೊನ್ನೆ ಪದವಿ ಕಾಲೇಜುಗಳಿಗೆ ಹಾಗೂ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಎಕ್ಸಾಮ್ ಆಗ್ತಾ ಇತ್ತು. ಆ ಸಮಯದಲ್ಲಿ ನಮಗೆ ಬಸ್ಸಿನ ಅತ್ಯಗತ್ಯವಾಗಿತ್ತು. ಆದರೆ ಆ ಟೈಮಲ್ಲಿ ಕೂಡ ಬಸ್ ಆಗಲಿಲ್ಲ. ಡಿಪ್ಲೊಮಾ ಕಾಲೇಜ್ನವರಿಗೆ ರಜೆ ಆಗಿ ಪುನಃ ಕ್ಲಾಸ್ ಸ್ಟಾರ್ಟ್ ಆಗ್ತದೆ ಅಂತ ಹೇಳುವಂಥ ಸಮಯದಲ್ಲಿ ಕೂಡ ಬಸ್ಸನ್ನು ಹಾಕುವಂಥದ್ದು ಮಾಡಲಿಲ್ಲ. ಹಾಗಿರುವಾಗ ಇನ್ನು ವಿದ್ಯಾರ್ಥಿಗಳು ಯಾವುದರಲ್ಲಿ ಬರಬೇಕು ಎಂಬಂಥದ್ದು ಪ್ರಶ್ನೆ. ಪ್ರತಿಭಟನೆಯ ನಂತರ ಕೆಎಸ್ಆರ್ಟಿಸಿ ಸುಳ್ಯ ಘಟಕದ ಮ್ಯಾನೇಜರ್ ಮೂಲಕ ಹಾಗೂ ಸಂಬಂಧಿಸಿದ ಸಾರಿಗೆ ಇಲಾಖೆಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಸಮಸ್ಯೆಗಳಿಗೆ 1 ವಾರದಲ್ಲಿ ಶೀಘ್ರ ಪರಿಹಾರ ಒದಗಿಸುವ ಭರವಸೆಯನ್ನ ಅಧಿಕಾರಿಗಳು ನೀಡಿದ್ರು ಎಂದು ತಿಳಿದು ಬಂದಿದೆ. ಈಗ ನಾವು ಸೀನಿಯರ್ ಆಫೀಸರ್ ಜೊತೆ ಇವತ್ತು ಮಾತಾಡಿ ಆಲ್ರೆಡಿ ನಾವು ಹೇಳಿದ್ದೇವೆ. ಅದನ್ನು ಅವರೀಗ ಲೆಟ್ರ್ ಕೊಟ್ಟಿದ್ದಾರೆ, ಯಾವ್ಯಾವ ರೂಟಿಗೆ ಕೆಲವು ಬಸ್ ಬೇಕು ಅಂತೆಲ್ಲ. ಅದನ್ನೆಲ್ಲ ಅವ್ರ ಹತ್ರ ಮಾತಾಡಿ ಒಂದು ಜನವರಿ 20ರೊಳಗೆ ಏನಾದರೂ ಒಂದು ಸೊಲ್ಯೂಷನ್ ಕೊಡಲಿಕ್ಕೆ ನೋಡ್ತೇವೆ ಸರ್. ಅದಂದ್ರೆ ಸರ್ ನಮ್ಮಲ್ಲಿ ಸಹ ಡಿಪೋದಲ್ಲಿ ಬಸ್ಸಿನ ಪ್ರಾಬ್ಲಮ್ ತುಂಬಾನೇ ಇದೆ ಸರ್. ಈಗ ಹೋಗ್ತಾ ಇರೋ ಎಲ್ಲ ರೂಟಿಗೂ ಅಂದರೆ ನಮ್ಮಲ್ಲಿರೋ ಎಕ್ಸ್ಪ್ರೆಸ್ ರೂಟಿಗೂ ನಾವು ಸ್ಕೂಲ್ ಟ್ರಿಪ್ನ ಕೊಟ್ಟಿದ್ದೇವೆ. ಸಂಜೆ ಮತ್ತೆ ಬೆಳಿಗ್ಗೆ ಅದೀಗ ಬ್ಯಾಂಗ್ಳೂರಿಗೆ ಹೋಗಿ ಬಂದ್ರು ಅದಕ್ಕೆ ಬೆಳಿಗ್ಗೆ ಒಂದು ಸ್ಕೂಲ್ ಟ್ರಿಪ್ ಆಗಿ ಸಂಜೆ ಕೂಡ ಸ್ಕೂಲ್ ಟ್ರಿಪ್ ಆಗಿ ಬರೋದು. ಎಲ್ಲದಕ್ಕೂ ಸ್ಕೂಲ್ ಟ್ರಿಪ್ ಇದೆ. ಈಗ ನಾವು ಅದನ್ನು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಡಿಪೋದಲ್ಲಿರೋ ಪ್ರಾಬ್ಲಮ್ನ ನಾವು ಹೇಳುದು ಸರ್. ಪ್ರತಿಭಟನೆಯಲ್ಲಿ ಎಬಿವಿಪಿ ಕಾರ್ಯಕರ್ತರು, ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯ ನಾಗರಿಕರು ಭಾಗವಹಿಸಿದ್ರು. ಪುಷ್ಪರಾಜ್ ಶೆಟ್ಟಿ, ವಿ4 ನ್ಯೂಸ್, ಸುಳ್ಯ.